ಸಾಹೇಬ್ರು ಮತ್ ಫೋನ್ ಕಳ್ಕೊಂಡಾರಂತ. ಎಷ್ಟ್ ಸಲ ಕಳ್ಕೊತೀವೋ ಮರಾಯ? ನಾವ್ನ ಇದು 7ನೇದೋ 8ನೇದೋ. ಇನ್ನೊಂದೆರಡು ಕಳ್ಕೊಂಡ್ಬಿಡಲೆ ಹೋಗ್ಲಿ. ನಪ್ಪನ ಡಬಲ್ ಡಿಜಿಟ್ ಆಕೇತಿ. ಫೋನ್ ಕಳ್ಕೊಳ್ಳೋದೆ ಒಂದ್ ದಂಧಿ ಮಾಡ್ಕೊಂಡ ನೀವಾ? ಲೇ ಕೇಶ್ವ, ಬೆಳಗ್ಗೆ ಕಾಕನ ಹೋಟೆಲ್ ಹೋಗಿ ಟೀ ಕುಡಿದ್ವಲ್ವಾ, ಅಲ್ಲೇನಾದ್ರು ಫೋನ್ ಬಿಟ್ನಾ? ಅಲ್ಲೇ ಫೋನ್ ಕಳ್ಕೊಂಡೆ ಅಂದ್ರೆ ಅದಕ್ಕೆ ಎಳ್ಳು ನೀರು ಬಿಟ್ಬಿಡ್ ಪಾತಮ್ಮ. ಕಾಕ ಫೋನ್ ಕಂಡ ತಕ್ಷಣ ಲುಂಗಿ ಒಳಗಿರೋ ಚಡ್ಡಿ ಕಿಸಿ ಕೇರ್ಸಿರ್ತಾನ. ನಾವಿಲ್ಲಿ ಹುಚ್ಚರಂಗ ಫೋನ್ ಮಾಡ್ಕೋತ್ ಕುಂದ್ರೋದು, ಅವ ಅಲ್ಲಿ ವೈಬ್ರೇಟ್ ಆದಾಗೆಲ್ಲ ಒಳಗಿಂದ ಭಾರಿ ಮಜಾ ತಗೋತಿರ್ತಾನ. ಬಿಜಾಪುರ್ ಹೆಂಗ್ ಬಾಯ್ಸ್ ಎಲ್ಲ ಒಂದೇ ಹಂತ ಕುಂತಾರ. ಬಾ ಕೇಳೋಣ. ಕಾಕ ನನ್ ಫೋನ್ ನೋಡ್ದ? ಕಾಕ ನನ್ ಫೋನು. ಕಾಕ ಸ್ವಲ್ಪ ಅಗಲ್ಸ್ರಿ. ಕಾಕ ನನ್ ಫೋನು. ಬಿಲ್ದಾಗ ಏನಾದ್ರು ಫೋನ್ ಬಿದ್ದದ ಅಂತ ನೋಡ್ತಿದ್ದೀನ್ರಿ. ಯಾಕೆ ಹೊಡಿಲಿಕ್ಕತ್ತೀರಿ? ನನ್ ಫೋನು. ಕಾಕ ಲುಂಗಿ ಎತ್ರಿ ನೋಡೋಣ. ಚಟಿ ಹಾಕೋರಿ. ಕಾಕ ನನ್ ಫೋನು. चलेगा पिक्चर गिक्चर जाएंगे बच्चों को लेको नमदू के दुकान के बाटल तोड़ा तू ಸೆಕೆಂಡ್ ಶಿಫ್ಟ್ ಮಾಡಲ್ಲ ಗೇರ್ ಮುಚ್ಚಲೆ ಇಷ್ಟೇ ಹೋಗದಿ ಗಾಡಿ. ಟ್ಯಾಂಕ್ ಖಾಲಿ ಆಗ್ಲಿಕ್ಕಾದ್ರೆ ಬಿಡು, 2 ಮಿನಿಟ್ ಆಮೇಲೆ ಹುಡ್ಕೊಂಡು ನಾವು ತುದಿಗೆ ಬಂದದ. ಹೆಣ್ಮಕ್ಳು ಓಡಾಡಕತ್ತಾರ, ಮಾನ ಮರ್ಯಾದೆ ಐತಲ್ಲ ನಿಮ್ಗ. ಎಷ್ಟ್ ಹೇಳಿದ್ರು ಹಂಗ ಮಾಡಕ್ ಹತ್ತಿರಲ್ಲ. ಏನ್ ಮಾಡಕ್ ಹತ್ತಿರೋ? ನಿಮ್ಗೇನ್ ಮನೆ ಇಲ್ಲ? ಎಷ್ಟು ಓಡಾಡ್ ಹುಡುಗರಿದಾರ್ರಿ ಇವ್ರು. ಹೇಳಿದ್ ಮಾತಾ ಕೇಳಂಗಿಲ್ಲ. ಆತ್ ಬಿಡಜಿ, ಮುಗೀತು. ಯಾಕೆ ಒದರ್ತಿ? ಇದಕ್ಕಿಂತ ಮುಂಚೆ ಎಲ್ಲಿ ಹೋಗಿದ್ವಿ ನಾವು? ಪಿಕ್ಚರ್. ನಡಿ ನಡಿ ಹೋಗೋಣ. ಲಘು ನಡಿಲೆ. ನಿಮ್ ಮನೆ ಮುಂದೆ ಹೋಯ್ಲೇನಾ ಹುಚ್ಚಿ? ಮಾಡಿ ಸೇರ್ ತೀರ್ಸ್ಕೋಜಿ. ಆದ್ರ ಉಯ್ಲಿಕ್ಕ ನೀ ಬರ್ಬೇಡ, ನಿನ್ ಮೊಮ್ಮಗಳನ್ನ ಕಳ್ಸು. ಯಾಕೆ ಮತ್ತೆ ಮಿಕ್ಮಿಕ ನೋಡ್ಲಿಕ್ಕತ್ತಲ್ಲ? ಮತ್ತೆ ನಾವು ಡೀಲ್ ಮಾಡಿಸಲ್ಲ ಹಂಗಿರತ್ತಮ್ಮ. ನಿಮ್ಮೆಲ್ರ ಯೋಗ್ಯತೆ ಇದ್ರಲ್ಲಿದೆ. ಒಬ್ಬೊಬ್ರು ಮುಖಕ್ಕೂ ಮಂಗಳಾರತಿ ಎತ್ತುತ್ತೀನಿ. ಎತ್ತರಂತ ಮಜಾ ಇರ್ತದೆ. ಓಹೋ ಒಳ್ಳೆ ಬೋಣಿ. ವೆಂಕಟೇಶ, ನಮ್ ಕ್ಲಾಸ್ ಅಲ್ಲಿ ಇನ್ನೊಬ್ಬ ವೆಂಕಟೇಶ. ಏ ವೆಂಕಟೇಶ, ಬಿಡಿ ಮೇಡಮ್. ನಿಂದೆ ರಾಜ ಬಾ. ನಂದಾಗಿರಕ್ ಚಾನ್ಸ್ ಇಲ್ಲ ಬಿಡಿ ಮೇಡಮ್. ನೋ ವೇಸಾ. ಬಯಾಲಜಿಲ್ ಬರೋ ಬುರುಡೆ ಚಿತ್ರನ ಕೆಮಿಸ್ಟ್ರಿಲಿ ಬರ್ದಿರೋನು ನೀನೇ ತಾನೆ? ನಾನ್ ಪೇಪರ್ ಅಭ್ಯಾಸ ಮಾಡ್ತೀನಿ ಅಂತ ಏನಾದ್ರು ಜೆರಾಕ್ಸ್ ಕಾಪಿ ಬಂದೆ ಮೇಡಮ್. ಒಂದು ನಿಮಿಷ ಮೇಡಮ್. ಎಸ್ ಮೇಡಮ್. ನಿನ್ನ ಯೋಗ್ಯತೆಗೆ ಬರೀ 2 ಮಾರ್ಕು. ಇದು ಕೆಮಿಸ್ಟ್ರಿ ಪೇಪರ್ ಇದ್ದಾಗಿದ್ಯಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದಾಗಿದೆ ಅಲ್ವೋ? ಬರೀ ತಲೆ ಬುರುಡೆ ಮೂಳೆಗಳನ್ನೇ ತುಂಬಿಸಿದ್ಯಲ್ಲ. ಅದು ತಲೆ ಬುರುಡೆ ಅಲ್ಲ ಮೇಡಮ್, ಕೆಮಿಕಲ್ ಜಾರು ಡಿಸೈನ್ ಆಗಿ ಬಿಡಿಸಿದ್ರೆ ಅಷ್ಟೇ ಮೇಡಮ್. ಇದು ಜಾರ್ ಇದ್ದಂಗಿದ್ಯಾ ನಿನ್ನ ಮುಖ? ಇದ್ರಲ್ಲಿ ನಿನ್ನ ಕ್ರಿಯೇಟಿವಿಟಿ ಬೇರೆ. ಹೋಗ್ ಕುಕ್ಕರ್ ಬಡಿ. ಥ್ಯಾಂಕ್ ಯು ಮೇಡಮ್. ಪೃಥ್ವಿ, ನನ್ ಪೇಪರ್ ಹೆಂಗೋ ಬಂತು ಒಳಗೆ? ನೋಡು, ನಮ್ 3 ಮಂದಿ ಪೇಪರು ಒಟ್ಟಿಗೆ ಮಿಸ್ ಆದ್ರ ಡೌಟ್ ಬರ್ತದೇನೋ ಅಂತ ನಾನಾ ನಿನ್ ಪೇಪರ್ನ ನೋಡ್ಕೊಂತೀನಿ. ಕೇಶವ ಕರಡೆ, ಮಂಗಳಾರತಿ ಮಾಡ್ಬೇಕಾ? ಬರ್ತೀಯಾ? ಬಂದೆ ಮೇಡಮ್. ಕರೆದ್ರ ಮೇಡಮ್? ಇದ್ರಲ್ಲಿ ನಿನ್ ಹೆಸರೊಂದ್ ಬಿಟ್ಟು ನೀನ್ ಬರ್ದಿರೋದ್ ಏನು ಅರ್ಥ ಆಗಲ್ಲ. ಸರಿ, ಎಷ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಏನೋ 1.5. ಇದೊಂದು ಕರೆಕ್ಟ್ ಆಗಿ ಹೇಳಿದ್ಯಾ? ಪೇಪರ್ ಭಾಳ ಟಫ್ ಇತ್ರಿ. ನೀನು ಕೇಶವ ಅಲ್ಲ, ಬರೀ ಶವ. ಥ್ಯಾಂಕ್ಸ್ ರೀ. ನೀವು ಬೈದ್ರ ಅದ ಆಶೀರ್ವಾದ, ಒಗದ್ರ ಅದ ಪ್ರಸಾದ. ತಗೋ, ಹೋಗ್ ಕೂತ್ಕೋ. ನಿನ್ನ ಸಿಕ್ಕಾಕ್ಸಿ ಅವ ಬಚಾವಾಗ್ತಾನೆ ಅಂದ್ರೆ ಅವ ಶಾಣೆ ಅದೀನಿ ಅಂತ ತಿಳಿದಾನ. ನಮಗೂ ಗೊತ್ತದ ಟೆಕನಿಕ್. ಅವನ್ ಪೇಪರ್ ನ ನಡುಬರ್ಕಿಟ್ಟಿದ್ ನಾನ. ಸೋ ಕ್ಯೂಟ್. ಐ ಬ್ಲೆಸ್ ಯು ಮಚ. ಹರಿ ದೊಡ್ಕೊಂಡೆ. ಸಾರಿ ಮಗ, ನಾವೆಲ್ಲ ಒಂದೇ ಗುಡಿನ ಹಕ್ಕಿಗಳಲ್ವಾ, ಅಡ್ಜಸ್ಟ್ ಮಾಡ್ಕೊ. ಅಬ್ಸೆಂಟ್ ಮೇಡಮ್. ಇಲ್ಲೇ ಅದಾನ್ ಮೇಡಮ್, ಸುಳ್ಳು ಹೇಳಿಕತ್ತಾನ. ಬಟನ್ ಹಾಕೋ. ಒಳ್ಳೆ ಪಿಕ್ ಪಾಕೆಟ್ ಹೊಡಿಯೋನ್ ತರ ಇದ್ಯಾ. ಬರೀ 3 ಮಾರ್ಕು. ಏನ್ ಹೆಸರುಗಳು ನಿಮ್ದು? ವೆಂಕಟೇಶ, ಹರಿ, ಕೇಶವ.
ಮೂವರು ಒಂದೇ ದೇವ್ರ ಹೆಸರನ್ನ ಇಟ್ಕೊಂಡಿದ್ದೀರಾ. ಗೋವಿಂದ ಗೋವಿಂದ. ಅದು ಗಣೇಶ್ ಮತ್ತೆ ಅಮೂಲ್ಯಗೆ ನೈಟ್ ಡಿನ್ನರ್ಗೆ ಬಿರಿಯಾನಿ ತರ್ಲಾ ಅಥವಾ ಸ್ಪೆಷಲ್ ಪಾವ್ ಭಾಜಿ ತರ್ಲಾ? ಸ್ಪೆಷಲ್ ಅಂತ ಬೇರೆ ಅದೇನಾ? ಏನೋ ಒಂದ್ ತಾರ್ಲೆ. ಬೇಡ, ಕುಷ್ಕ ಮತ್ತೆ ಕಬಾಬ್ ತರ್ತೀನಿ. ಏನೋ ಒಂದ್ ತಾರ್ಲೆ, ತಲೆ ಓಡ್ತಿಲ್ಲ. ಅದು ನೈಟಿಗೆ ಸರಿ ಹೋಗಲ್ಲ. ಇಲ್ಲ, ಪಾವ್ ಭಾಜಿನೇ ತರ್ತೀನಿ. ಆತು, ಸ್ಪೆಷಲ್ ಪಾವ್ ಭಾಜಿ. ಒಂದ್ ನಿಮಿಷ. ಮತ್ತೇನ? ಅದು ಪಾವ್ ಭಾಜಿಗೆ ಚೂರಂಗೆ ಲೈಟ್ ಆಗಿ ನಿಂಬೆಹಣ್ಣು ನಿಂತಿದ್ರೆ ಸಕ್ಕತ್ತಾಗಿರತ್ತೆ. ಹಾಕ್ಸ, ಚೆನ್ನಾಗಿ ಹಿಂಡಿ ಹಾಕ್ಸ. ಚೆನ್ನಾಗಿ ಹಾಕಿಸ್ತೀನಿ. ಒಂದ್ ಹಾಕಿಸ್ಲಾ, ಎರಡ್ ಹಾಕಿಸ್ಲಾ? ಎಷ್ಟ್ ಹಾಕಿಸ್ತೀನಿ ನೀನೇ ಡಿಸೈಡ್ ಮಾಡೋಪ್ಪ. ನಾನೇ ಹಾಕಿಸ್ತೀನಿ. ಕೇಶವ, ಏನೋ ಎಲ್ಲ ಓಕೆನಾ? ಓಕೆ ಓಕೆ. ಬೆಂಕಿಗೆ ಹೇಳ್ಬೇಡ, ಸರ್ಪ್ರೈಸ್ ಆಗಿ ಫಿಲ್ಮ್ ಟಿಕೆಟ್ ಬುಕ್ ಮಾಡೋಣ ಅಂತಿದ್ದೀನಿ. ನಾವೀಗ ಫಿಲ್ಮ್ ನೋಡೋ ಸಿಚುಯೇಷನ್ ಆಗಿಲ್ಲಲೇ. ನಮಗಲ್ಲ, ಬೆಂಕಿ ಅವನ ಹುಡುಗಿ ಇಬ್ಬರಿಗೆ. ಹೆಂಗೆ ಪ್ಲಾನ್? ಸೂಪರ್ ಮಾಡ. ಕಾರ್ನರ್ ಸೀಟ ಬುಕ್ ಮಾಡ. ಕಾರ್ನರ್ ಸೀಟು ಇಬ್ಬರೇ? ಸಕ್ಕತ್ತಾಗಿರುತ್ತೆ. ಈಗಲೇ ಬರ್ತೀನಿ, ಈಗಲೇ ಬರ್ತೀನಿ. ಲೇ ಬಾಯ್ಲೆ, ನೆಕ್ಸ್ಟ್ ಟೈಮು ಯಾವುದೇ ಸರ್ಪ್ರೈಸ್ ಪ್ಲಾನ್ ಮಾಡಬೇಡ. ಮಾಡಿದ್ರು ಇಲ್ಲಿ ಬಂದು ಬಾಗಲ್ ಬಡಿಬೇಡ. ಯಾಕೆ? ಅವ್ರಿಬ್ರು ಫೋನ್ನಾಗ ಮಾತಾಡ್ಲಿಕ್ಕೆ ಹತ್ತಾರೋ, ಡಿಸ್ಟರ್ಬ್ ಆಕೇತಿ. ಸಾರಿ 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 ಬೆಂಕಿ, ಸಾರಿ. ಹೋಗಲೇ. ನನ್ನ ಮಗ ನಿಮ್ಮ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡ್ತಾನೆ ಸರ್? ನಮ್ದು ಡೀಸೆಂಟ್ ಫ್ಯಾಮಿಲಿ ಸರ್. ನನ್ನ ಜೇಬಿಂದ ಒಂದು 10 ರೂಪಾಯಿ ತಗೊಳಕ್ಕೂ ನನ್ನ ಮಗ ತುಂಬಾ ಹೆದರ್ತಾನೆ. ಅಂತದ್ರಲ್ಲಿ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ ಅಂತಂದ್ರೆ ನಾನ್ ನಂಬಲ್ಲ. ನಾನು ನಿಮ್ಮ ನಂಬಿಕೆ ಬಗ್ಗೆ ಆಗಲಿ, ನಿಮ್ಮ ಮಗನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಆಗಲಿ ಮಾತಾಡೋಕೆ ಬಂದಿಲ್ಲ. ಎಲ್ಲಿದ್ದಾನವನು? ಕರೀರಿ. ಅವನು ಬೆಂಗಳೂರಿಗೆ ಅವನ ಫ್ರೆಂಡ್ ಅಣ್ಣನ ಮದುವೆಗೆ ಹೋಗಿದ್ದಾನೆ ಸರ್. ಹಾಗಿದ್ರೆ ಫೋನ್ ಮಾಡಿ ಸರ್, ಫೋನ್ ಮಾಡಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಫೋನ್ ಮಾಡಿ ಮಾತಾಡಿ. ಎಲ್ಲಿದ್ದಾನೆ ಕೇಳಿ ಅವನ್ನ. ಮಾತಾಡಿ ಸರ್, ತಗೊಳ್ಳಿ. ಫೋನ್ ಮಾಡಿ ಸರ್, ತಗೊಳ್ಳಿ, ಮಾತಾಡಿ. ಸರ್, ಅವನ್ ಫೋನ್ ತೆಗಿತಾ ಇಲ್ಲ. ನಿಮಗಿನ್ನೂ ಅರ್ಥವಾಗ್ತಿಲ್ವಾ? ಕನ್ಫರ್ಮ್ ಆಯ್ತು ಇವಾಗ, ಅವನೇ ಕಿಡ್ನಾಪ್ ಮಾಡಿರೋದು. ಇದ್ಯಾವ ಲಾಜಿಕ್ ಸರ್? ಫೋನ್ ತೆಗಿಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ದಂಗ? ಅವ್ರಿನ್ನೂ ಚಿಕ್ಕ ಮಕ್ಳು ಸರ್. ಚಿಕ್ಕ ಮಕ್ಕಳು ಟ್ಯೂಷನ್ ಮಾಸ್ಟರ್ಗೆ ಹೊಡೆದಿದ್ದಾರೆ ಪಾಪ. ಅವ್ರಿನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಇವ್ರನ್ನ ಮಕ್ಕಳು ಅಂತೀರ ನೀವು? ನಿನ್ನೆ ನಮ್ಮ ರೋಡಲ್ಲಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಸೇರಿಸಿದ್ದಾರೆ. ಹಿಂದ್ಗಡೆ ಮನೆ ಡ್ರೈವರ್ಗೆ ಫೈಲ್ಸ್ ಆಗಿದೆ. ಇದೆಲ್ಲ ನನ್ನ ಮಗನಿಂದಾನೇ ಆಗಿದೆ ಅಲ್ವಾ? ಅಲ್ಲ, ಊರಲ್ಲಿ ಏನೇ ಆದ್ರೂ ನನ್ನ ಮಗನೇ ಕಾರಣ ಅಂತೀರಲ್ಲ ಸರ್. ಏನ್ ಹಂಗ್ ನೋಡ್ತೀರಾ? ಇನ್ನೊಂದ್ಸಲ ಡಯಲ್ ಮಾಡ್ತೀನಿ. ಮಾಡಿ ಮಾಡಿ ಮಾಡಿ. ಲೈ, ನಿಮ್ಮಪ್ಪ ಫೋನ್ ಮಾಡ್ಲಿಕ್ಕೆ ಹತ್ತಾರ. ಅಂಕಲ್. ಹಲೋ ಕೇಶವ, ಎಲ್ಲಿದ್ದೀರಪ್ಪ? ಮದ್ವೆ ಮನೇಲಿ ಇದೀವ ಅಂಕಲ್. ರಿಸೆಪ್ಷನ್ ಮುಗಿಸಿ ಮೆಟ್ಲು ಇಳಿಲಿಕ್ಕೆ ಹತ್ತೀವ ಅಂಕಲ್. ಊಟ ಮಾಡಿದ್ರಾ? ಹ್ಞೂ ಅಂಕಲ್. ವೆಂಕಟೇಶನಿಗೆ ಫೋನ್ ಕೊಡು. ಆವಾಗಿಂದ ಫೋನ್ ಮಾಡ್ತಾನೆ ಇದೀನಿ, ಫೋನ್ ತೆಗಿತಾ ಇಲ್ಲ ಅವನು. ಹಾ ಅಂಕಲ್, ಕೊಡ್ತೀನಿ. ಹಾಕಿ ಸ್ಪೀಕರ್ಗೆ ಮಾಡ್ತೀನಿ, ಹಾಕ್ತೀನಿ. ಹಲೋ, ಫೋನ್ ಯಾಕೋ ತೆಗಿತಾ ಇಲ್ಲ? ಏನಾಯ್ತು ನಿನ್ ಫೋನಿಗೆ? ಹೋಯ್ತು. ಏನೇ ಕಳ್ದೋಯ್ತಪ್ಪ, ಕಳ್ದೋಯ್ತು. ಮತ್ತೆ ಕಳ್ದಾಕ್ಬಿಟ್ಯಾ? 20,000 ಡೌನ್ ಪೇಮೆಂಟ್ ಕೊಟ್ಟು ತಗೊಂಡಿರೋ ಫೋನ್ ಅದು. ಇನ್ನು EMI ಕಟ್ತಾನೆ ಇದೀನಿ. ನಿನ್ನ ಫೋನಿಗೆ ನಾನ್ ಖರ್ಚು ಮಾಡಿರೋ ದುಡ್ಡಲ್ಲಿ ಬ್ಯಾಂಕ್ ಹಾಕಿಗೆ ಟ್ರಿಪ್ ಹೋಗಿ ಮಸಾಜ್ ಮಾಡಿಸ್ಕೊಂಡು ಬರ್ಬೋದು. ಇನ್ನೇನಾದ್ರೂ ಫೋನ್ ಕೊಡ್ಸಿ ಅಂತ ಏನಾದ್ರು ಕೇಳಿದ್ರೆ ನೀನನ್ನು ಕೆಳಗೆ ಹಾಕ್ಬಿಟ್ಟು ತುಳ್ದಾಕ್ಬಿಡ್ತೀನಿ. ಎಲ್ಲ 20,000 ಫೋನ್ಗಳೇ ನಿಂಗೆ ಬೇಕು. ಹಲೋ, ನಮ್ಮ ಪ್ರಿನ್ಸಿಪಾಲ್ ಅವ್ರ ಮಗಳು ಕಾಣ್ತಾ ಇಲ್ವಂತೆ, ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ನಿನ್ಗೇನಾರು ಗೊತ್ತಾ? ನಿನ್ನೆ ಕೇಳ್ತಿರೋದು. ಗೊತ್ತಿಲ್ವಾ? ಅವನೊಬ್ಬ ಲೋಫರ್, ಲಫಂಗ. ಅವನ ಬಗ್ಗೆ ನಂಗೆ ಕೇಳ್ತೀಯ? ಆ ಹುಡುಗಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತೀನಂತೆ, ಅದಕ್ಕೆ ಎಲ್ಲ ಓಡೋಗಿರ್ಬೇಕು. ಅಪ್ಪ ಅಂದ್ರೆ ಹೆಂಗಿರ್ಬೇಕು ಅಂತ ನೀನ್ ನೋಡ್ ಕಲಿಯಕ್ಕೆ ಆ ಬೇಕೋಫಂಗೆ ಮಗನ್ ಕುತ್ಬೇಕು ಬಂದ್ಮೇಲೆ ಅವನ ಬಗ್ಗೆ ಏನಕ್ಕೀಗ? ಇಡು ಫೋನು. ಸರ್, ನಮ್ದು ನಿಜವಾಗ್ಲೂ ಡೀಸೆಂಟ್ ಫ್ಯಾಮಿಲಿ ಸರ್. ಅದು ನನ್ನ ಮಗ ಸ್ವಲ್ಪ ರೆಬೆಲ್ಲು, ಅನ್ಯಾಯ ಕಂಡ್ರೆ ಸಿಡಿದೇಳ್ಬಿಡ್ತಾನೆ. ಅದು
ಏನೋ ಬಾಯ್ ತಪ್ಪೇನೋ